ಹಾಯ್ ಹಲೋ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ಗೆ. ಇವತ್ತು ಏನಪ್ಪ ಅಂದರೆ ನನ್ನ ಕೆಲಸ ಡ್ಯೂಟಿ ರಜಾ ಇರೋದ್ರಿಂದ ಲೇಟಾಗಿ ಎದ್ಬಿಟ್ಟು ಇವಾಗ ನಾಷ್ಟ ಮಾಡ್ತಾ ಇದ್ದೀನಿ. ಏನು ಮಾಡಿದ್ದಾರೆ ಗೊತ್ತಾ? ದೋಸೆ ಮತ್ತು ಆಲೂಗಡ್ಡೆ ಪಲ್ಯ ಮಾಡಿದ್ದಾರೆ. ನೋಡಿ ಏನು ಮಾಡಿದ್ದಾರೆ ಅಂತ ತೋರಿಸ್ತೀನಿ ನಿಮಗೂ. ನೋಡಿ ದೋಸೆ 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 ನಮ್ಮನೆ ದೋಸೆನೂ ತೂತೆ. ಒಂದು ಸೆಕೆಂಡ್ ಇರಿ, ನಮ್ಮ ಅಮ್ಮನ ಕೇಳೋಣ. ದೋಸೆ ತೂತಿರ್ಲಾರ್ದಂಗೆ ಮಾಡಕ್ಕೆ ಬರ್ತದ ನನಗೆ? ದೋಸೆ ತೂತಿರ್ಲಾರ್ದಂಗೆ ಮಾಡ್ತೀನಿ. ಯಾರು ಮಾಡಲ್ಲ ಪ್ರಪಂಚದಲ್ಲಿ, ಎಲ್ಲರೂ ಮಾಡಿದ್ರೆ ಮಾಡ್ತೀನಿ. ಹೌದಾ? ಏನೋ ನೀನು ಮಾಡ್ತೀಯೇನೋ ಅಂತ ಕೇಳಿದೆ. ನಿನಗೆ ಮಾಡಕ್ಕೆ ಬರಲ್ಲ ದೋಸೆ ತೂತಿಲ್ದಿರಂಗೆ? ಬರೋಲ್ಲ ಬಾಯ್. ಆಯ್ತು ಹೋಗು. ಸೊ ನೋಡಿದ್ರಲ್ಲ, ಎಲ್ಲರ ಮನೆ ದೋಸೆನೂ ತೂತೆ, ನಮ್ಮ ಮನೆ ದೋಸೆನೂ ತೂತೆ. ಸೊ ನಮ್ಮಮ್ಮಂಗೆ ತೂತಿಲ್ದಿರಂಗೆ ದೋಸೆ ಮಾಡೋಕ್ಕೆ ಬರಲ್ಲ. ನಮ್ಮಮ್ಮಂಗೆ ಎಲ್ಲ ಭೂಮಿ ಮೇಲಿರೋ ಯಾರಿಗೂ ಹಂಗೆ ಮಾಡೋಕ್ಕೆ ಬರಲ್ಲ. ಆ ಥರ ಏನೋ ನಾವೊಂದು ಮಿಷಿನ್ ಕಂಡುಹಿಡಿದಿದ್ರೆ ಕಮೆಂಟ್ ಮಾಡಿರಿ. ತೂತಿಲ್ದಿರೋ ದೋಸೆ ನಮ್ಮ ಮನೇಲಿ ಐತೆ, ಮಿಷಿನ್ ಐತೆ, ತೂತಿಲ್ದಿರೋ ಏನೋ ಇದ್ದರೆ ಓಕೆನಾ? ಇವಾಗ ಟಿಫನ್ ಮಾಡಿಬಿಟ್ಟು ಆಮೇಲೆ ಸಿಗ್ತೀನಿ. ಬಾಯ್. ಸೊ ಗೈಸ್ ನೋಡಿ, ಟಿಫನ್ ಮಾಡಿಬಿಟ್ಟು ಇಲ್ಲೇ ಕುಂತಿದ್ದೆ, ಎಲ್ಲೂ ಹೋಗಿಲ್ಲ. ಸೊ ನಮ್ಮಮ್ಮಂಗೆ ನನ್ನ ಮೇಲೆ ಇಷ್ಟು ಪ್ರೀತಿ ಅಂದರೆ ಇವತ್ತು ಗಣರಾಜ್ಯೋತ್ಸವ ಅಲ್ಲ, ಹೋಗ್ಬಿಟ್ಟು ಅದಕ್ಕೆ ನೋಡಿ ನಾನು ಅದೇ ಗೌರ್ಮೆಂಟ್ ಸ್ಕೂಲಲ್ಲೇ ಓದಿದ್ದು. ಆ ಗೌರ್ಮೆಂಟ್ ಸ್ಕೂಲ್ಗೆ ಹೋಗಿ ಲಾಡು ಎತ್ಕೊಂಡು ಮುಂದೆ ನಮ್ಮಮ್ಮನೂ ತಿಂದು ನನ್ನ ಮಗನೂ ತಿನ್ನಬೇಕು ಅಂತ ನನಗೂ ಎತ್ಕೊಬಂದು ಕೊಡ್ತವ್ರೆ. ನೋಡಿ, ಇಂಥ ಮದರ್ ಎಲ್ಲಾದರೂ ಸಿಗ್ತಾರ? ಅಮ್ಮ ನೀನೇ ತಿನ್ಬೇಕಾಗಿತ್ತು, ಅದಕ್ಕೆ ತಂದೆ. ಅಲ್ಲೆಲ್ಲ ಡ್ಯಾನ್ಸ್ ನೋಡಕ್ ಹೋಗಿವಿ, ಹೋಗಟ್ಲೆ ಮುಗಿದೋದು. ಇನ್ನೇನು ನೋಡಪ್ಪ, ಲಾಡು ಇಸ್ಕೊಂಡ್ ಬಂದವು. ಲಾಡು ಕೊಟ್ರು? ಕಾಸು ಕೇಳಿದ್ರ? ಕಾಸು ಏನು ಕೇಳಿದ್ರ? ನೋಡಿ ನಮ್ಮಮ್ಮ ನನ್ನ ಸೇರಿ 3 ಲಾಡು ಎತ್ಕೊಂಡ್ ಬಂದಿದ್ದಾರೆ. ಸೊ ಇವಾಗ ನಾನು ಲಾಡು ತಿಂತಾ ಇದ್ದೀನಿ. ಚೆನ್ನಾಗಿದೆ. ನಮ್ಮಮ್ಮ ಕುಂತಿದ್ದ ಜಾಗದಲ್ಲೇ ಎಲ್ಲ ಪಾಪ ತಂದು ಮಾಡಾಕ್ತಾರೆ ನಿಜವಾಗ್ಲೂ. ಲಾಡು ಮಗ ಸೂಪರ್ ಇದೆ. ಲಾಡು ಅಂತೂ ಸೂಪರ್ ಆಗಿದೆ. ಆಮೇಲೆ ಸಿಗೋಣ. ಲಡ್ಡು ಎಲ್ಲ ತಿಂದಿದ್ದಾಯ್ತು. ಮನೆಯಲ್ಲ ಕುಂತಿ ಬೋರ್ ಆಗ್ತಿದೆ. ಏನು ಮಾಡೋದಂತ ಗೊತ್ತಾಗ್ತಾ ಇಲ್ಲ. ಒಂದು ಐಡಿಯಾ, ಹೊರಗಡೆ ಹೋಗ್ಬಿಟ್ಟು ತಗೊಂಬರೋಣ. ಮನೇಲಿ ಕುತ್ಕೊಂಡು ಏನೋ ಒಂದು ಗೀಚೋದಕ್ಕೆ. 20 minutes later. ಸೊ ನೋಡಿ, ಇವಾಗ ಸುಮ್ಮನೆ ಮನೇಲಿ ಕುತ್ಕೊಂಡು ಗೀಚೋದಕ್ಕೆ ಏನೋ ಒಂದು ಅಂತ ದೊಡ್ಡ ಶೀಟು, A4 ಸೈಜ್ ಶೀಟು, ಎರಡು ಮಾರ್ಕರ್, 2 ಕಲರ್ ಮಾರ್ಕರೇ ಸಿಕ್ಕಿದ್ದು. ಅದಾದಮೇಲೆ ಇದೊಂದು ಪೇಂಟಿಂಗ್ ಒಂದು 35 ರೂಪಾಯಿದು. ಅದು ಬಿಟ್ಟರೆ ಇದೊಂದು 40 ರೂಪಾಯಿ ಮಾರ್ಕರ್ಸ್ ತೊಗೊಬಂದಿದ್ದೀನಿ. ಐಸ್ ಏನು ಡ್ರಾಯಿಂಗ್ ಗೊತ್ತಾ ಮಾಡ್ತಾ ಇರೋದು? 100 ರೂಪೀಸ್ ನೋಟ್ನ ಡ್ರಾಯಿಂಗ್ ಮಾಡೋಣ ಅಂದ್ಕೊಂಡಿದ್ದೀನಿ. ನೋಡೋಣ ಬರುತ್ತೋ ಇಲ್ಲೋ ಗೊತ್ತಿಲ್ಲ, ಟ್ರೈ ಮಾಡ್ತಾಯಿದ್ದೀನಿ ಅಷ್ಟೇ. ಸೊ ಫಸ್ಟು 100 ರೂಪೀಸ್ ನೋಟ್ನ ಎತ್ತಿಕ್ಕೊಂಡಿದ್ದೀನಿ. ಇದ್ರದ್ದು ಅಗಲ ಉದ್ದ ನೋಡಬೇಕು ಎಷ್ಟು ಹೆಂಗೆ ಅಂತ. ಅದೇ ಥರ ಸ್ಕೇಲ್ ಹಾಕೋಣ ಬನ್ನಿ ಇವಾಗ. ಸೊ ಬನ್ನಿ ಇವಾಗ ಅದರ ಉದ್ದ ಬಂದು 14.2 ಸೆಂಟಿಮೀಟ್ರ್ ಇದೆ. ಅಗಲ ಬಂದು 6.5 ಸೆಂಟಿಮೀಟ್ರ್ ಇದೆ. ಇವಾಗ ಫಸ್ಟು ಹಾಕ್ಬಿಡೋಣ.
2 hours later. ಗೈಸ್ 1 ಅವರಿಂದ ಇಲ್ಲ 1 ಅವರ್ ಅಲ್ಲ, ಇನ್ನೂ ಮೇಲೇ ಆಯಿತು, ಒಂದು 2 ಅವರ್ ಆಯಿತು. ನನಗೆ ಕ್ಲೀನಾಗಿ ಡ್ರಾಯಿಂಗ್ ಮಾಡೋಕ್ಕೆ ಬಂದಿಲ್ಲ. ಏನೋ ಒಂದು ಗೀಚಿದ್ದೀನಿ ನೋಡಿ, ಸಿಕ್ಕಾಪಟ್ಟೆ ಕೈ ನೋವು ಬಂದ್ಬಿಡ್ತು. ಒಂದೇ ಕಡೆ ನಾನೆಲ್ಲ ಇಷ್ಟೊತ್ತು ಕೂರೋದು ಇಲ್ಲ. ಆದರೆ ಈ ನಡುವೆ ನಾನು ಚಿಕ್ಕ ವಯಸ್ಸಲ್ಲಿದ್ದಾಗ ಡ್ರಾಯಿಂಗ್ ಮಾಡ್ತಾಯಿದ್ದೆ. ಇವಾಗೂ ಯಾವುದಾದ್ರು ಮಾಡೋಣ ಸುಮ್ಮನೆ ಟೈಮ್ ಪಾಸ್ಗೆ ಮಾಡಿದ್ದಷ್ಟೇ, ಹಂಗಂತ ಇದೆಲ್ಲ. ಬಟ್ ಇವಾಗ ಅಷ್ಟು ಚೆನ್ನಾಗಿ ಬಂದಿಲ್ಲ, ಅದು ಚೆನ್ನಾಗಲ್ಲ, ಚೆನ್ನಾಗೇ ಇಲ್ಲ ಅದು. ಸೊ ನೋಡಿ, ನಿಮಗೂ ತೋರಿಸ್ತೀನಿ ಹೇಗೆ ಮಾಡಿದ್ದೀನಿ ಅಂತ. ನೋಡಿ, 100 ರೂಪಾಯಿ ನೋಟ್ನ ಬರೆಯೋಕೆ ಹೋಗ್ಬಿಟ್ಟು ಏನೇನೋ ಬರ್ದಾಕಿದ್ದೀನಿ. ಅಲ್ಲಿ ರಿಸರ್ವ್ ಬ್ಯಾಂಕ್ ಇಂಡಿಯಾ ಅಂತಿದೆಯಲ್ಲ, ಅದು ಚಿಕ್ಕದಾಗಿ ಬರೆಯೋಕ್ಕಾಗಿಲ್ಲ. ಆಮೇಲೆ ಇನ್ನು ಈ ಕಡೆ ಅಂತೂ ಬರೆಯೋಕ್ಕೆ ಆಗಿಲ್ಲ. ಯಾವುದು ಚೀನಾ ಮಹಾಯುದ್ಧ World War III ಬರೆದ್ಬಿಟ್ಟಿದ್ದೀನಿ ಇದೀನಿ. ಚೀನಾ ಅಮೇರಿಕಾ ಇಂಡಿಯಾ ಫೈಟ್ ಆಡ್ತಿರೋ ಥರ. ಸೊ ಚೆನ್ನಾಗಿದ್ದರೆ ಕಮೆಂಟ್ ಮಾಡಿ. ನನಗೆ ಅನಿಸೋ ಪ್ರಕಾರ ಯಾವುದು ಚೆನ್ನಾಗಿಲ್ಲ ಅಂತಾನೆ ಅನ್ಕೊತೀನಿ. ಇದು ಚೆನ್ನಾಗಿ ಬಂದಿಲ್ಲ, ನಾನು ಯಾವುದು ಚೆನ್ನಾಗೂ ಮಾಡೋಕ್ಕೆ ನಂಗೆ ಬರೋದು ಇಲ್ಲ. ಸುಮ್ಮನೆ ಮನೇಲಿದ್ನಲ್ಲ, ಸೊ ಏನೋ ಒಂದು ಸುಮ್ಮನೆ ಡ್ರಾಯಿಂಗ್ ಏನೋ ಒಂದು ಗೀಚೋಣ ಅಂತ ಬರೆದೆ ಅಷ್ಟೇ. ಸೊ ಇನ್ನೇನು ಹೇಳೋದು, ಇವಾಗ ಆ ಡ್ರಾಯಿಂಗ್ ನೋಡಿ, ನೀವು ಇದೇ ನಿಮ್ಗೆ ಗೀಚೋಣ ಅಂತ ಅಂದ್ಕೊಂಡಿರ್ತೀರ. ನನಗೂ ಸಾಕಾಗೋಗಿದೆ, ಬೋರ್ ಆಗ್ತಿದೆ. ಸೊ ಇಲ್ಲಿಂದ ಇನ್ನು ಹೊರಗಡೆ ಹೋದ್ಮೇಲೆ ಕಂಟಿನ್ಯೂ ಮಾಡ್ತೀನಿ, ಓಕೆನಾ? ಬೇಡ, ಒಂದು ಸೆಕೆಂಡ್ ಪೇಂಟ್ ಹಾಕಿ ನೋಡೋಣ ಇರ್ರಿ. ಸೊ ಇಲ್ಲಿಂದ ಹೊರಗಡೆ ಹೋದ್ಮೇಲೆ ಕಂಟಿನ್ಯೂ ಮಾಡ್ತೀನಿ. ಸೊ ಗೈಸ್, ಇವಾಗ ಮನೇಲಿ ಕೂತ್ಕೊಂಡು ಡ್ರಾಯಿಂಗ್ ಎಲ್ಲ ಮಾಡಿದ್ದಾದ್ಮೇಲೆ ಇವಾಗ ನಾನು ಬಂದಿದ್ದೀನಿ ನನ್ನ ಫ್ರೆಂಡನ್ನ ಮೀಟ್ ಮಾಡೋದಕ್ಕೆ. ಮಕ್ಕ ಎಲ್ಲ ಏನಪ್ಪ ಆಯಿಲ್ ಆಗೋಗಿದೆ. ಸೊ ಅವನು ಬರ್ತಾಯಿದ್ದಾನೆ ನೋಡಿ. ಬಂದ. ಸೊ ಅವನು ಬಂದಮೇಲೆ ನಾವು ಬಂದಿದ್ದೀವಿ ಚಿನ್ನು ಹತ್ರ. ನೋಡಿ, ಫುಲ್ಲು ಟಿ ಹೆವಿ ಡ್ರೈವರ್ ಅವನು ಒಟ್ಟಿನಲ್ಲಿ. ತಿರ್ಗಾ ಇವಾಗ ಎಲ್ಲಿಂದ ಹೋಗ್ತೀವಿ, ಇಲ್ಲಿಂದ ಎಲ್ಲಿಗೆ ಹೋಗ್ತೀವೋ ಗೊತ್ತಿಲ್ಲ. ಬೆಳಗ್ಗೆ ಚಿನ್ನು ಓಡ್ರೋ ಇದು ಸಾರ್ಜಾ ಅಡ್ಡ ಅನ್ನೋ ರೇಂಜ್ ಚಿನ್ನು. ಆಮೇಲೆ ಎಲ್ಕೋದೆ ಏನ್ ಆಡಕ ಗೋಲಿಗಳು ಎಷ್ಟು ಕಷ್ಟ ಬಿಟ್ಟನಪ್ಪ. ಎಲ್ಲಿ ಹೋಗ್ತಾ ಇದ್ದೀವಿ ಗೊತ್ತಾ? ಈ ಟೈರ್ ಎಲ್ಲ ಹೋಗ್ಬಿಡ್ತಾ? ಅಯ್ಯೋ, ಇಲ್ಲ ಇತ್ತಲ್ಲ ಆ ಟೈರ್ನ ಪಂಚರ್ ಹಾಕ್ಸ್ಕೊಂಬರಕ್ಕೆ ಹೋಗ್ತಾ ಇದ್ದೀವಿ. ಬನ್ನಿ ಹೋಗೋಣ. ನೋಡಿ, ಇಲ್ಲೇ ಕುತ್ಕೊಂಡು ಬೋರ್ ಆಗಿ ಇವನು ಬಾ ಅಂದರೆ ಬರ್ತಾನೆ ಇಲ್ಲ. ಏನು ಮಾಡೋದು? ಮಳೆ ಬೀಳ್ತು, ಚುಳ್ಳಿ ಆಚೆ ಏನು ಬೀಳ್ತಾ ಇಲ್ಲ ಬಾರಲ್ಲೇ. ಒಟ್ನಾಗ ಚುಳ್ಳಿ ಇಲ್ಲಿ ಸ್ಮೆಲ್ಲು ಒಂಥರ ಅಷ್ಟೇ. ನಂಗೆ ಫೋನ್ ಚಾರ್ಜಿಂಗ್ ಇಲ್ಲ. ಮನೆಗೆ ಹೋಗ್ತೀವಿ ಮತ್ತೆ ಇವಾಗ. ಇಲ್ಲ, ಚಾರ್ಜ್ ಹಾಕ್ಬೇಕು. ಆಟೋದಾಗೆಲ್ಲ ಐತಂತಲ್ಲ. ಬರೋಲ್ಲ, ನಾನು ಬಂದ್ರೆ ಆಟೋನೇ ನಿಂತೋಗೈತೆ. ಸೊ ಗೈಸ್, ನಾನು ಇವಾಗ ಮನೆ ಹೋಗ್ಬಿಟ್ಟು ಫೋನಲ್ಲಿ ಚಾರ್ಜ್ ಇಲ್ಲ ಅಂದ್ಬಿಟ್ಟು ಪವರ್ ಬ್ಯಾಂಕ್ ಎತ್ಕೊಂಡ್ಬಂದಿದ್ದೀನಿ. ಬರೋಷ್ಟರೊಳಗಡೆ ಈ ಟಿಲಿ ಯಾರು ಇಲ್ಲ ಅಜಿತ್ 4 ಕರಿಬೇಕು ಅಂತ ಅವನು ಹೋಗಿದ್ದಾನೆ. ಚಿನ್ನು ನಾನು ಊಟ ಮಾಡ್ಕೊಂಬರ್ತೀನಿ ಅಂತ ಮನೆಗೆ ಹೋಗಿದ್ದಾನೆ. ಸೊ ಅವ್ರು ಬರೋವರೆಗೂ ವೆಯ್ಟ್ ಮಾಡೋಣ. ನೋಡಿ ಓಡಾಡ್ ಬರ್ತಾವನೆ. ಅದು ಏನಕ್ಕೆ ಅಷ್ಟು ಖುಷಿಯಾಗಿ ಬರ್ತಾವನೋ ಗೊತ್ತಿಲ್ಲ. ಯಾಕೆ ಓಡ್ ಬರ್ತಾ ಇದೆಯಾ? ಖುಷಿ. ಸೊ ಗೈಸ್, ಆ ಖುಷಿ ಜಾಸ್ತಿ ಹೊತ್ತಿರಲಿಲ್ಲ. ನೋಡಿ, ಅವನು ಸಪ್ಪಗಾಗೋಗ್ಬಿಟ್ಟು ಸೈಲೆಂಟ್ ಹಾಕೊಂತವನೆ. ಅದನ್ನೇ ಅಲ್ಲಿಂದ ಕಂಟಿನ್ಯೂ ಮಾಡ್ತಾ ಇರೋದಷ್ಟೇ. ನೋಡಿ, ಇವನು ನೆಮ್ಮದಿಯಾಗಿ ಯಾವುದೋ ಗೇಮ್ ಆಡ್ತವನೆ, ಕ್ಲೈಂಬಿಂಗ್ ಹಿಲ್ಸು. ಇವಾಗ ಇಲ್ಲಿಂದ ಎಲ್ಲೂ ಹೋಗೋಕ್ಕೆ ಏನೂ ಇಲ್ಲ. ಸೊ ಗೈಸ್, ಟಿಯಿಂದ ಇದ್ದು ಸೀದಾ ಮನೆಗೆ ಬಂದುಬಿಟ್ಟಿದ್ದೀನಿ. ಸೊ ಇವಾಗ ಇನ್ನೇನು ಸ್ಪೆಷಲ್ ಏನಿಲ್ಲ, ಇವತ್ತು ಇಂಡಿಯಾನ ಇಲ್ಲೇ ಮುಗಿಸ್ತಾ ಇದ್ದೀನಿ. ಓಕೆ, ಟಾಟಾ, ಬಾಯ್.